ನಮಸ್ಕಾರ ಎಲ್ಲರಿಗೂ. ಈಗ ನಾನು ಕೆಲವೊಮ್ಮೆ ತಲೆ ಸುತ್ತು ಬರ್ತಾ ಇದೆ ಅಂತ ತುಂಬ ಜನ ಕಂಪ್ಲೇಂಟ್ ಮಾಡ್ತಾರೆ. ಸಾಮಾನ್ಯವಾಗಿ ಇದು ತಲೆ ಸುತ್ತು ಬರೋದು ಕಿವಿ ಪ್ರಾಬ್ಲಮ್ದಿಂದ ಆಗ್ಬೋದು, ಹೃದಯದ ಪ್ರಾಬ್ಲಮ್ದಿಂದ ಆಗ್ಬೋದು, ನಮ್ಮ ಬ್ರೈನು ಮಿದುಳು ಪ್ರಾಬ್ಲಮ್ದಿಂದ ಆಗ್ಬೋದು, ಅಥವಾ ರಕ್ತ ಕಡಿಮೆ ಇದ್ದಾಗೂ ಈ ಥರ ತಲೆ ಸುತ್ತು ಬರ್ಬೋದು. ಕೆಲವೊಮ್ಮೆ ಈ ನರದ ಪ್ರಾಬ್ಲಮ್ ಅಂದ್ರೆ ಸರ್ವೈಕಲ್ ಕುತ್ತಿಗೆ ನೋವು ಸ್ಪಾಂಡಲೈಸಿಸ್ ಅಂತೀವಿ, ಅದರಿಂದನೂ ಕೆಲವೊಮ್ಮೆ ತಲೆ ಸುತ್ತು ಬರ್ಬೋದು. ಸೊ ಏನಪ್ಪ ಇದನ್ನು ಮಾಡಬೇಕು? ತಲೆ ಸುತ್ತು ಬರ್ತಾ ಇದ್ರೆ ನೀವು ಒಂದು ರೆಗ್ಯುಲರ್ ಚೆಕಪ್ಪಲ್ಲಿ ಬಿ ಪಿ ಏನಾದರೂ ಹೆಚ್ಚಿದೇನು, ಬಿ ಪಿ ಹೆಚ್ಚಾದ್ರೂ ತಲೆ ಸುತ್ತು ಬರ್ಬೋದು, ಬಿ ಪಿ ಚೆಕ್ ಮಾಡಬೇಕು. ಉಪ್ಪಿನ ಅಂಶ ಸ್ವಲ್ಪ ನಾವು ಅಡುಗೆಯಲ್ಲಿ ಕಡಿಮೆ ಪ್ರಮಾಣದಲ್ಲಿ ತಿನ್ನಬೇಕು. ಇಲ್ಲ ಇಷ್ಟೆಲ್ಲ ಆದಮೇಲೂ ನಿಮ್ಮ ತಲೆ ಸುತ್ತು ಕಡಿಮೆ ಆಗಲಿಲ್ಲ ಅಂದರೆ ರೆಗ್ಯುಲರ್ ಎಲ್ಲ ಒಂದು ಇ ಸಿ ಜಿ, ನಮ್ಮ ನ್ಯೂರೋ ಪ್ರಾಬ್ಲಮ್ ಏನಾದರೂ ಇದೆ ನ್ಯೂರೋ ಚೆಕಪ್ಪು, ಇವೆಲ್ಲ ENT ಕಿವಿ ಕೇಳೋದ್ರಲ್ಲಿ ಏನಾದರೂ ಕಡಿಮೆ ಇದೆ, ಅಥವಾ ಕಿವಿಯಲ್ಲಿ ಒಂಥರ ಸೌಂಡ್ ಬರುತ್ತೆ ಸ್ವಿಂಗ್ ಅಂತ, ಆ ಥರ ಏನಾದರೂ ಇದೆಯೋ ಅಂತ ಇವೆಲ್ಲ ಚೆಕ್ ಮಾಡೋದ್ರಿಂದ ಈ ತಲೆ ಸುತ್ತು ಬರೋದು ನರದ ಪ್ರಾಬ್ಲಮ್, ಮೆದುಳಿನ ಪ್ರಾಬ್ಲಮ್ ಹೌದು ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯೇನಂತ ನಾವು ಅದನ್ನು ಕಂಡುಹಿಡಿಯಬಹುದು. ತಲೆ ಸುತ್ತು ಬರೋದನ್ನು ನೀವು ಡಾಕ್ಟ್ರ್ ಹತ್ರ, ವೈದ್ಯರ ಹತ್ರ ಸಲಹೆ ಪಡೆದುಕೊಂಡು ಅದನ್ನು ಚೆಕ್ ಮಾಡಿದರೆ ಒಳ್ಳೆಯದು. ಅದನ್ನು ನಿಷ್ಕಾಳಜಿ ಮಾಡಬಾರ್ದು.